ಅತ್ಯಂತ ಪ್ರೀತಿಯ ಜನಮನವನ್ನ ಗೆದ್ದಿರಂತ ನಮ್ಮ ಎನ್ ಶಶಿಕುಮಾರ್ ಸಾಹೇಬ್ರು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅಂತ ನಾವು ಆಮೇಲೆ ಮೆನ್ಷನ್ ಮಾಡ್ತೀವಿ. ಯಾಕಂದ್ರ ನಮ್ಮ ಆತ್ಮೀಯರ ಈಗ ನೀವು ಎಲ್ಲಾ ಕಡೆ ನೋಡಿರ್ಬೋದಲ್ಲ, ಎಷ್ಟ್ ಕಮಿಷನರ್ ಪೊಲೀಸರು ಅಂತಂದ್ರ ಮುಖ ಹಿಂಗ್ ಉಬ್ಬಿಸ್ಕೊಂಡ್ ಹಿಂಗಿರೋರ್ ನೋಡಿದ್ವಿ. ಇದು ಫಸ್ಟ್ ಟೈಮ್ ಹುಬ್ಬಳ್ಳಿ ಧಾರವಾಡದಾಗ ಅಷ್ಟ ಅತ್ಯಂತ ಪ್ರೀತಿ, ಯಾವುದೇ ಕಾಸ್ಟ್ ಇಲ್ಲಾರ್ದ, ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲಾರ್ದ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋಂಗಿಲ್ಲ, ಎಲ್ಲರ ಜೊತೆ ಸೆಲ್ಫಿ ತಗೊಂಡು ತಮ್ಮ ಪ್ರೀತಿಯನ್ನ ಹಂಚ್ತಾ ಅದ್ರ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ಕೊಂಡು ಬರ್ತಿರುವಂತ ನಮ್ಮ ಶಶಿಕುಮಾರ್ ಸಾಹೇಬ್ರಿಗೆ ಆತ್ಮೀಯವಾಗಿ ನಮ್ಮ ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ನಾನು ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಅದೇ ರೀತಿ ನಮ್ಮ ನಂದಗಾವಿ ಸಾಹೇಬ್ರು ಇರ್ಬೋದು, ರವೀಶ್ ಅವ್ರು ಇರ್ಬೋದು, ಮತ್ತು ಚಿಕ್ಕಮಠ್ ಸಾಹೇಬ್ರು, ಮತ್ತ ಅದೇ ರೀತಿ ನಮ್ಮ ಸಿಂಧು ಮಾಡದ್ ನೋಡಿರ್ಬೋದು. ಇವೆಲ್ಲರಿಗೂ ಸಿಂಧೂರ್ ದಯವಿಟ್ಟು ಕ್ಷಮೆ ಇರ್ಲಿ, ಯಾಕಂದ್ರ ಹಗಲೆಲ್ಲಾ ಚೇಂಜ್ ಆಗ್ತಿತ್ತ. ನಮ್ ಕಮಿಷನರ್ ಸಾಹೇಬ್ರದ ಹೆಸರು ಹೆಂಗ ಎಲ್ಲಾರ ಬಾಯಾಗ ಉಳಿದೈತಲ್ಲ, ಹಂಗ ದಯವಿಟ್ಟು ತಾವು ಜನಮನವನ್ನ ಹೇಳ್ತೀರಿ. ಯಾಕಂದ್ರೆ ಈಗ ಕಮಿಷನರ್ ಸಾಹೇಬ್ರು ಒಂದ್ ಟ್ರೆಂಡ್ ಸೆಟ್ ಮಾಡ್ಬಿಟ್ಟಾರ, ಮುಖ ಸಿಡಿಸ್ಕೊಂಡಿದ್ರ ನಮ್ ಕೆಲಸ ಆಗಂಗಿಲ್ಲ, ನಕ್ಕೊಂತನು ನಾವು ಜನರ ಮನವನ್ನ ಗೆಲ್ಬಹುದು, ಸೇವೆನ ಸಲ್ಲಿಸಬಹುದು ಅನ್ನುವಂತ ಒಂದು ಟ್ರೆಂಡ್ ನ ಸೆಟ್ ಮಾಡ್ಬಿಟ್ಟಾರ. ಮುಂದ್ ಬರೋರ್ಗು ಬಹಳಷ್ಟು ಒಂದ್ ಸೀರಿಯಸ್ಲಿ ಒಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಾರ. ಅವ್ರು ಆಟೋಮೆಟಿಕ್ ಆಗಿ ಚೇಂಜ್ ಆಗಬೇಕು. ನಿಮ್ಮ ಸಬಾರ್ಡಿನೇಟ್ಸ್ ನಾನು ಎಷ್ಟೋ ಕಡೆ ಫಂಕ್ಷನ್ ಅಟೆಂಡ್ ಮಾಡಿದಾಗ ಬಹಳಷ್ಟು ಪೊಲೀಸರ ಜೊತೆ ಒಡನಾಟ ಇದ್ದಾಗ ಬಹಳ ಸಲ ಮಾತಾಡ್ತಿರ್ಲಿಲ್ಲ. ಕಾರ್ಪೊರೇಟರ್ ಇದ್ರು ಲೇಡಿ ಅದಾಳ ಎದಕ್ ಮಾತಾಡೋದು ಹಿಂಗ ಒಂದ್ ನೋಡ್ಲಾರ್ದಂಗೋ ಸ್ಮೈಲ್ ಕೊಡ್ಲಾರ್ದಂಗೋ ಹೋಗ್ತಿದ್ರ. ಆದ್ರೆ ಈಗ ಲಿಟ್ರಲಿ ಎಲ್ಲೆಲ್ಲಿ ಫಂಕ್ಷನ್ ಹೋಗಿರ್ತೇನಲ್ಲ ಮಾತಾಡ್ತಾರ. ಇದೆಲ್ಲ ನಮ್ಮ ಕಮಿಷನರ್ ಸಾಹೇಬ್ರ ಸವಾಸ ಅಂತಂದ ಹೇಳಾಕ್ ಇಚ್ಛೆ ಪಡ್ತೀನಿ. ಅದಕ್ಕೆ ಎದಕ್ಕಂದ್ರೆ ಮುಖ ಹಿಂಗ್ ಗಂಟ್ ಹಾಕೊಂಡಿದ್ರೆ ನನ್ ಕೆಲ್ಸ ನಡೆಯೋದಿಲ್ಲ ಅಂತ ಹೇಳಿ ಎಲ್ಲಾರ್ಗು ಒಂದು ಓಪನ್ ಆಗಿ ಸಂದೇಶ ಕೊಟ್ಬಿಟ್ರೆ. ಯಾರೋ ಪೊಲಿಟಿಷಿಯನ್ಸ್ ಇದ್ರು ಹೆಚ್ಚಿಗೆ ಈಗ ಎಲ್ಲಾರು ಕಮಿಷನರ್ ಎಲ್ ಬರ್ತಾರ ಅದು ಸೆಲ್ಫಿಗೆ ನಿಂತ್ಕೊಂಡಿರ್ತಾರ. ಅದು ಇದ್ರ ಜೊತೆಗೆ ಒಳ್ಳೆ ಹುಬ್ಳಿ ಧಾರವಾಡದಲ್ಲಿ ಒಂದ್ ಒಳ್ಳೆ ಸಂದೇಶವನ್ನು ಕೊಡುವ ಮುಖಾಂತರ ಒಂದು ಅಪರಾಧ ಆಗಿರ್ಬೋದು, ಒಂದ್ ಯಾವ್ದೇ ದುರ್ಘಟನೆ ನಡೆದಿರ್ಬೋದು, ಒಂದ್ ಒಳ್ಳೆ ಘಟನೆ ನಡೆದಿರ್ಬೋದು, ಒಂದು ರೆಸ್ಪಾನ್ಸಿಬಲ್ ಫ್ಯಾಮಿಲಿ ಮೆಂಬರ್ ಆಗಿ ಯಾವ ಕೆಲ್ಸಾನ ಮಾಡ್ತಾರ ಅದೇ ರೀತಿಯಲ್ಲಿ ನಮ್ಮ ಎನ್ ಶಶಿಕುಮಾರ್ ಸಾಹೇಬ್ರ ಕೆಲ್ಸಾನ ಮಾಡಾಕತ್ತಾರ. ಅವರಿಗೆ ಸಾಹೇಬ್ರನ್ನ ಇಲ್ಲಿ ಬಂದ್ ಮೆನ್ಷನ್ ಮಾಡ್ಬೇಕಂತೇಳಿ ನಮ್ಮ ವಾರ್ಡ್ ನಂಬರ್ 34 ಇಲ್ಲೇನ ಜನರು ಏನಿರ್ತಾರಲ್ಲ ಅತ್ಯಂತ ಸುಶಿಕ್ಷಿತ ಮತ್ತು ಸಂಸ್ಕಾರಿತ ಜನರದಾರ ಅಂತ ಹೇಳಾಕ ನನ್ನ ಬಹಳಷ್ಟು. ಯಾಕಂದ್ರೆ ಇಲ್ಲೇ ಯಾವುದೇ ರೀತಿ ಕ್ರೈಮ್ ಅನ್ನೋದು ಬಹಳಷ್ಟು ದೂರದ ಮಾತಿಲ್ಲಿ. ಯಾಕಂದ್ರೆ ಎಲ್ಲರ ಸಂಸ್ಕಾರವಂತರದಾರ. ಅದೇ ಸಂಸ್ಕಾರ ನಮ್ಮ ಇಲ್ಲೇನ ದೊಡ್ಡ ಬೆಳೆ ತಲ್ಲಿಗಳು ಕುಂತಾವಲ್ಲ ಅದ ಸಂಸ್ಕಾರನ ನಮ್ಮೆಲ್ಲಾ ಅಂತಂಬ್ರಿಗೂ ಕೊಟ್ಟಾರ. ಇಲ್ಲಿ ಬಂದ ನನಗ ಬಹಳ ಸಂಬಂಧಗಳನ್ನ ಹೆಂಗ ನಿಭಾಯಿಸಬಹುದು ಅನ್ನೋದನ್ನ ಬಹಳ ಪ್ರೀತಿಯಿಂದ ಕಲ್ತೇನಿ. ಅದ್ರಿಂದ ಇಲ್ಲಿ ಕ್ರೈಮ್ ಬಹಳ ಕಡಿಮೆ ಐತಿ. ನಿಮ್ ಕೆಲ್ಸ ನಾವು ಹಗರ್ ಮಾಡ್ತೇವಿ. ಅದೇ ರೀತಿ ನಿಮ್ಗ ಎಲ್ಲಾ ರೀತಿಯಿಂದ ನಾವು ಸಹಾಯ ಸಹಕಾರನ ಕೊಡ್ತೇವಿ. ತಾವು ಮಾಡುವಂತ ಕೆಲ್ಸ ಬಹಳ ಗಣನೀಯವಾಗಿ ಪ್ರಶಂಸೆಯನ್ನ ಪಡ್ಕೊಳ್ಳುವಂತದ್ದ. ಈ ತಮ್ಮ ಮಾಡುತ್ತಿರೋ ಈ ಕಾರ್ಯಕ್ಕೆ ನಮ್ಮೆಲ್ಲರ ಸಹಕಾರವನ್ನ ನಾವು ನೀಡ್ತೇವಿ. ಮುಂದ್ ಬರೋದಿಂದಗೂ ನಾವು ನಿಮ್ ಜೊತೆ ಇರ್ತೇವಿ. ತಾವು ಬಂದು ತಾವು ಈ ಪರೇಡ್ ಕೊಟ್ಟು ತಾವು ಒಂದು ಸಂದೇಶವನ್ನು ಕೊಡ್ಬೇಕು ಅಂತ ಹೇಳಿ ನಾ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಾವು ಹುಟ್ಟು ಬೆಳೆದಿದ್ದು ಚಿತ್ರದುರ್ಗದ ಒಂದು ಕೆಳಗೋಟೆ ಅನ್ನೋಂಥ ಒಂದು ಏರಿಯಾ, ಕೆಳಗೋಟೆ ಪಕ್ಕ ಹೌಸಿಂಗ್ ಬೋರ್ಡ್ ಕಾಲೋನಿ ನಾವಿದ್ದದ್ದು. ಸೊ ಚಿತ್ರದುರ್ಗ ಹುಬ್ಳಿಗಿಂತ ಬಹಳ ಚಿಕ್ಕದು. ಅದು ಬೆಳೆದಿರೋ ಗ್ರೋತ್ ಇರ್ಬೋದು, ಪಾಪ್ಯುಲೇಷನ್ ಇರ್ಬೋದು, ಬಹಳ ಚಿಕ್ಕದು. ಇಲ್ಲಿನಷ್ಟು ಒಂದು ಎಜುಕೇಶನ್ ಸಿಸ್ಟಮ್ ಆಗ್ಲಿ, ಕಾಲೇಜ್ಗಳಾಗ್ಲಿ, ಸ್ಕೂಲ್ಗಳಾಗ್ಲಿ ಇಷ್ಟು ವ್ಯವಸ್ಥಿತವಾಗಿ ಅಲ್ಲಿಲ್ಲ. ಅಲ್ಲಿರುವಂತದ್ದೇ ಒಂದು ಕೆಲವು ಒಳ್ಳೆಯ ಸ್ಕೂಲ್ ಕಾಲೇಜ್ಗಳು ನಾವು ಓದ್ಬೇಕಾದ್ರೆ ಇದ್ದದ್ದು, ಈಗ ಚೆನ್ನಾಗಾಗಿದೆ. ಸೊ ಅಲ್ಲಿಂದ ನಾವು SLC PUC ನಂತರ ಶಿವಮೊಗ್ಗದಲ್ಲಿ ಡಿಗ್ರಿ ಮಾಡಿ ಒಂದು IPS ಮಾಡ್ಕೋಬಹುದು ಅನ್ನೋದಾದ್ರೆ ಹುಬ್ಬಳ್ಳಿಯಲ್ಲಿ ಇಲ್ಲಿರುವಂತ ಮನೆಯಲ್ಲೂ ಕೂಡ ಒಂದೊಂದು ಒಳ್ಳೆಯ ಕೆಲಸವನ್ನ ಪಡ್ಕೊಡ್ಲಿಕ್ಕೆ ಅವಕಾಶ ಇದೆ ಅನ್ನೋದೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಇಷ್ಟು ವ್ಯವಸ್ಥೆ, ಇಂಥ ಶಾಲೆಗಳು, ಇಂಥ ಒಂದು ಮನೆ, ಇಂಥ ಒಂದು ವ್ಯವಸ್ಥೆ ನಮಗಂತೂ ಇರ್ಲಿಲ್ಲ. ಬಟ್ ನಮಗೇನಿತ್ತು, ಮನೆಯಲ್ಲಿ ಕುತ್ಕೊಂಡು ಓದೋದ್ರಿಂದ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳುವಂತ ತಂದೆ ತಾಯಿಗಳಿತ್ತು. ಸೊ ಆ ಕೆಲಸ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಮಕ್ಕಳಿಂದನೂ ಬಹಳ ಒಳ್ಳೆ ಸಾಧನೆ ಆಗುತ್ತೆ. ಅದನ್ನ ನೀವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಈ ಭಾಗದ ಕಾರ್ಪೊರೇಟರ್ ಏನಿದ್ದಾರೆ ಬಹಳ ಲರ್ನೆಡ್ ಇದ್ದಾರೆ, ಅವರು ಡಬಲ್ ಗ್ರಾಜುಯೇಟ್ ಇದ್ದಾರೆ. ಬಹಳ ಖುಷಿ ಆಯ್ತು. ಹಿಂದೆ ಕೂಡ ಒಂದು ಸಭೆಯಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನೋಡಿದ್ದೆ.
ಸಂವಿಧಾನ ಇರ್ಬೋದು, ಅಥವಾ ಒಂದು ಸಾಮರಸ್ಯ ಇರ್ಬೋದು, ಅಥವಾ ಈ ಭಾಗದ ಒಂದು ಶ್ರೇಷ್ಠತೆ ಏನಿದೆ, ಒಂದು ಫತೇ ಶಾವಲಿ ದರ್ಗಾ ಇರ್ಬೋದು, ಅಥವಾ ಸಿದ್ದಾರೂಢ ಅಜ್ಜರ ಒಂದು ಕಾರ್ಯವ್ಯಾಪ್ತಿ ಇದ್ದಂತ ಜಾಗ, ಬಹಳ ಪುಣ್ಯವಂತರು ಓಡಾಡಿರುವಂತ ಜಾಗದಲ್ಲಿ ನೀವು ಓಡಾಡಿದ್ದೀರಿ. ಇದನ್ನೆಲ್ಲ ನನಗೆ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಅಲ್ಲಿ ಸೇರಿದಾಗ ಹೇಳ್ತಾ ಇದ್ರು. ಸೊ ಅವರ ಮಾರ್ಗದರ್ಶನವನ್ನ ಕೂಡ ಪಡ್ಕೊಳ್ಳಿ. ಅದ್ರ ಜೊತೆಗೆ ನಾನೊಂದ್ 2-3 ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊಟ್ಟ ಮೊದಲನೇದಾಗಿ ನೋಡಿ, 4 ಘಟನೆ ನಡೀತು ಹುಬ್ಬಳ್ಳಿಲಿ ಕೂಡ. ಒಂದ್ 4.5 ವರ್ಷದ ಮಗುಗೆ ಲೈಂಗಿಕ ದೌರ್ಜನ್ಯ ಮಾಡಿ ಕೊಲೆ ಮಾಡಿದಿರ್ಬೋದು. ಇನ್ನೊಂದು ಅದೇ ಅಶೋಕ್ ನಗರ ಏರಿಯಾದಲ್ಲಿ ಒಂದು 7 ವರ್ಷದ ಮಗುಗೆ ಮನೆ ಓನರ್ 55 ವರ್ಷದ ತೊಂದರೆ ಕೊಟ್ಬಿಟ್ಟಿದ್ದ. ವಿದ್ಯಾಗಿರಿಲಿ 7 ವರ್ಷದ ಮಗು ನೋಡ್ಕೋ ಅಂತ ತಾತನ ಕೈಲಿ ಕೊಟ್ಟು ಹೋದ್ರೆ ತಾತನೇ ಮಗುಗ್ ತೊಂದರೆ ಕೊಟ್ಬಿಟ್ಟಿದ್ದ. ಸೊ ಈ ತರದ್ದೆಲ್ಲ ಆಗ್ತಾ ಇದೆ. ಎಷ್ಟೋ ಘಟನೆಗಳು ಬೆಳಕಿಗೆ ಬರಲ್ಲ. ಹಂಗಾಗಿ ಮನೆಗೆ CCTV ಹಾಕ್ಲಿಕ್ಕೆ ಆಗಲ್ಲ, ಕೇರಿಗೆ ಗಲ್ಲಿಗೆ CCTV ಹಾಕ್ಲಿಕ್ಕೆ ಆಗಲ್ಲ, ಪೊಲೀಸರು ನೇಮಿಸ್ಲಿಕ್ಕೆ ಆಗಲ್ಲ. ಇಲ್ಲೇನು ಹಿರಿಯರಿದ್ದೀರಿ, ನಿಮ್ಮ ಮನೆ ಮಕ್ಕಳನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ನೀವು ತಗೋಬೇಕಾಗತ್ತೆ. ನಿಮ್ಮ ಏರಿಯಾದಲ್ಲಿ, ನಿಮ್ಮ ಮೊಹಲ್ಲಾದಲ್ಲಿ, ನಿಮ್ ಗಲ್ಲಿಲಿ, ನಿಮ್ ಕೇರಿಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡಿದ್ರೆ, ನಿಮ್ ಮಕ್ಕಳ ಜೊತೆ ಅಸಭ್ಯವಾಗಿ ನಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರೆ, ವಾಚ್ ಮಾಡ್ತಾ ಇದಾರೆ ಅನ್ಸಿದ್ರೆ, ದಯವಿಟ್ಟು ಅಂತವ್ರನ್ನ ಇಮಿಡಿಯೇಟ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿ. ಮೊದಲನೇದು. ಎರಡನೇದು, ಇತ್ತೀಚೆಗೆ ಒಂದು ಬಹಳ ಒಳ್ಳೆ ಟ್ರೆಂಡ್ ಆಗಿದೆ. ನಾನು ಹೇಳ್ತಾ ಇದ್ದೆ ಈ ಹಿಂದೆ ಈಗಷ್ಟೇ ಮಾತಾಡ್ಬೇಕಾದ್ರೆ, ನಾವೆಲ್ಲ ಡಿಗ್ರಿ ಓದುವಂತ ಸಂದರ್ಭದಲ್ಲಿ IAS ಯಾರು ಮಾಡ್ಕೊಂಡ್ರು, IPS ಯಾರು ಮಾಡ್ಕೊಂಡ್ರು, KS ಯಾರು ಮಾಡ್ಕೊಂಡ್ರು, ಈ ತರದ್ದೆಲ್ಲ ಆರ್ಟಿಕಲ್ಸ್ ಓದ್ತಾ ಇದ್ವಿ, ಪುಸ್ತಕಗಳಲ್ಲಿ ಓದ್ತಾ ಇದ್ವಿ, ಮ್ಯಾಗಝಿನ್ಸ್ ಅಲ್ಲಿ ಓದ್ತಾ ಇದ್ವಿ, ಪೇಪರ್ ಅಲ್ಲಿ ಬಂದಾಗ ನೋಡ್ತಾ ಇದ್ವಿ. ಹಂಗಾಗಿ ನಾವು ಅದನ್ನ ಮಾಡ್ಬೇಕು ಅಂತ ನಮಗೆ ಆಸೆ ಆಯ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ರು ಯಾರೋ ಒಬ್ಬ ರೌಡಿ ಶೀಟರ್ ಬರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಟ್ಟದ್ದು, ಯಾವ್ದೋ ಕೇಕ್ ತಲ್ವಾರ್ ತಗೊಂಡು ಕೇಕ್ ಕಟ್ ಮಾಡಿದ್ದು, ಯಾರೋ ಅಲ್ಲಿ ಒಂದು ಬರ್ತ್ಡೇಗೆ 50 ಜನ ಸೇರ್ಕೊಂಡು ಜೈ ಅಂದಿದ್ದು, ಈ ತರದ್ದೆಲ್ಲ ನೋಡ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಮಕ್ಳಿಗೆ ನಾವು ಇದೇ ತರ ಆಗ್ಬೇಕು ಅಂತ, ಹೌದಲ್ಲ? ಸೊ ಹಂಗಾಗಿ ನಿಮ್ಮ ಮಕ್ಕಳು ಏನ್ ನೋಡ್ತಾರೆ, ಏನ್ ಮಾಡ್ತಾರೆ ಅನ್ನೋಂಥದ್ದು ಗಮನ ಹರಿಸುವಂಥದ್ದು ನಿಮ್ ಜವಾಬ್ದಾರಿ. ನಾನು ದೊಡ್ಡವ್ರು ಕರೆಸ್ಬೇಡಿ. ನಾನು ದೀಪಾ ಮೇಡಮ್ಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ತರ ಸಭೆ ಮಾಡಿದಂತ ಸಂದರ್ಭದಲ್ಲಿ ಹೆಣ್ಮಕ್ಳನ್ನ ಕರೆಸಿ, ಸಭೆಗೆ ಮಕ್ಕಳನ್ನ ಕರೆಸಿ. ಮತ್ತೆ ಯಾರು 10ನೇ ಕ್ಲಾಸು PUC ಇಲ್ಲಿ 95%, 97% ಔಟ್ ಆಫ್ ಔಟ್ ತೆಗ್ದಿರುವಂತ ಮಕ್ಳು ಇರ್ತಾರೆ, ಅಂತ ಮಕ್ಳನ್ನ ಕರೆಸಿ ಅಡ್ರೆಸ್ ಮಾಡಿಸಿ. ಇಲ್ಲಿ ಇರುವಂತ ಮಕ್ಕಳು ಉದ್ಧಾರ ಆಗ್ಬೇಕು ಅಂತಂದ್ರೆ IPS ಆಫೀಸರ್, KS ಆಫೀಸರ್ ಬಂದು ಮಾತಾಡಿದ್ರೆ ಸಾಲದು, ಅದ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಮಕ್ಕಳಿಗೆ ಮನ್ಸಿಗೆ ನಾಟಕ್ಕೆ, ಈಗ ನಿಮ್ಮ ಏರಿಯಾದಲ್ಲಿ ಯಾವ್ದೋ ಒಂದು ಮಗು 95% ತೆಗ್ದಿರುತ್ತೆ, ಆ ಮಗುನ್ ಕರೆಸಿ, ಆ ಮಗುಗ್ ಸನ್ಮಾನ ಮಾಡಿ, ಆ ಮಗು ಹತ್ರ ಮಾತಾಡಿಸಿ. ಅವಾಗ ಏನಾಗುತ್ತೆ, ಅವ್ರ ಮನೇಲಿ ಆ ಮಗು ಓದಿದೆ ಅನ್ನೋದಾದ್ರೆ ನಾವು ಓದ್ಬೋದಲ್ಲ, ನಮ್ಮ ಮನೇಲಿ ಓದ್ಬೋದು ಅನ್ನೋಂಥದ್ದು ಬರುತ್ತೆ. ಹೆಣ್ಮಕ್ಳಿಗೆ ಓದಿಸೋಂತ ಕೆಲಸ ಮಾಡಿ. ಬಹಳಷ್ಟು ಜನ ಹೆಣ್ಮಕ್ಳಿಗೆ ಅಷ್ಟು ಎಜುಕೇಶನ್ ಫೋಕಸ್ ಮಾಡ್ತಿಲ್ಲ. ನಾನು ಮೊನ್ನೆ ವಿದ್ಯಾಗಿರಿಲಿ ಮಾತಾಡ್ಬೇಕಂದ್ರೆ ಹೇಳಿದೆ, ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗೂ ಒಂದು ಸೆಂಟ್ ಜೋಸೆಫ್ಸ್ ಕಾನ್ವೆಂಟ್ ಅನ್ನೋ ಒಂದು ಸ್ಕೂಲಲ್ಲಿ ಓದಿದೆ. ಕನ್ನಡ ಮೀಡಿಯಮಲ್ಲೇ ಓದಿದ್ದು. ನಾನು 1ನೇ ರ್ಯಾಂಕ್ ಯಾವತ್ತೂ ಬರಲಿಲ್ಲ, ಒಂದೇ ಒಂದ್ಸರಿ ಬಂದೆ. ಇಲ್ಲಾಂದ್ರೆ 2, 3, 4, 5, 6 ಹಿಂಗೆ ಬರ್ತಾ ಇದ್ದೆ. 1ನೇ ರ್ಯಾಂಕ್ ನಾನು ಎಷ್ಟೋ ಸರಿ ಬರ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಬರಕ್ ಆಗ್ಲೇ ಇಲ್ಲ. 2ನೇ ರ್ಯಾಂಕ್ ಬಹಳಷ್ಟು ಸರಿ ಬಂದೆ. ಒಂದೇ ಒಂದ್ಸರಿ 1ನೇ ರ್ಯಾಂಕ್ ಬಂದೆ. ಯಾಕೆ ಅಂತಂದ್ರೆ, ನಮ್ಮ ಬ್ಯಾಚ್ ಅಲ್ಲಿ ನಾವು ಓದ್ತಿದ್ದ ಕ್ಲಾಸ್ ಅಲ್ಲಿ ಒಂದು ಹೆಣ್ಮಗು ಇತ್ತು, ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಹೆಣ್ಮಗು, ರೇಷ್ಮಾ ಜಬೀನಾ ಅಂತ ಒಂದು ಹುಡುಗಿ ಇತ್ತು. ಆ ಹುಡುಗಿ 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೂ ಆ ಹುಡುಗಿನೇ ಫಸ್ಟ್ ರ್ಯಾಂಕ್ ಬಂದದ್ದು. ಎಲ್ಲಾ ಸರಿ ಆ ಹುಡುಗಿನೇ ಫಸ್ಟ್ ರ್ಯಾಂಕ್ ಬಂದದ್ದು. ನಂದು ಒಂದ್ಸರಿ ಫಸ್ಟ್ ರ್ಯಾಂಕ್ ಬಂದಾಗ ಆ ಹುಡುಗಿನೇ ಫಸ್ಟ್ ರ್ಯಾಂಕ್ ಬಂದಿದ್ದು. ಸೊ ಇದು ಹೆಣ್ಮಕ್ಳಲ್ಲಿರುವಂತ ಶಕ್ತಿ. ನಾವು ಓದಿದ ಕಾಲೇಜ್ಗಳಲ್ಲಿ, ನಾವು ಓದಿದ ಸ್ಕೂಲ್ಗಳಲ್ಲಿ ಯಾವತ್ತೂ ಹೆಣ್ಮಕ್ಳೇ ಟಾಪರ್. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗೆಲ್ಲ ನೋಡ್ತೀರಿ, ನಮ್ಮ DC ಮೇಡಮ್ ಕೂಡ ಹೆಣ್ಮಗು ಲೇಡಿ ಇದ್ದಾರೆ. ಅವ್ರು ಬೆಳಗ್ಗೆ ಇವತ್ತಿಗೂ 4 ಗಂಟೆಗಿಂತ ಅವರು ಅಭ್ಯಾಸ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಮತ್ತೆ ಹೊಸ ವಿಷಯಗಳು ತಿಳ್ಕೊಳ್ಲಿಕ್ಕೆ ಓದುವಂಥದ್ದು, ಅದೆಲ್ಲ ನೋಡಿದಾಗ ನಮಗೆ ಆಕ್ಚುಲಿ ನಾವು ಅವರೆಲ್ಲ ಜೊತೆಗೆ ಆಫೀಸರ್ಸ್ ಆಗಿರೋಂಥವ್ರು ಅಂತ ನಮಗೆ ಇನ್ಸ್ಪಿರೇಷನ್ ಬರುತ್ತೆ. ದಯವಿಟ್ಟು ನಾನು ಅಂತ ಮೇಡಮ್ ಇರ್ಬೋದು, ಅಥವಾ ಈ ತರ ಯಾರು ಸಾಧನೆ ಮಾಡಿರ್ತಾರೆ ಅಂತವ್ರನ್ನೆಲ್ಲ ಕರೆಸಿ ಹೆಚ್ಚೆಚ್ಚು ಮಾತಾಡಿಸಿ. ಅವಾಗ ಏನಾಗುತ್ತೆ, ಯಾರೋ ಒಬ್ರಿಗೆ ಇನ್ಸ್ಪೈರ್ ಆಗಿ ಅದರಿಂದ ನಾಳೆ ದಿನ ಇಲ್ಲಿ ಯಾವ್ದೋ ಒಂದು ಸಭೆ ಕರೆದು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ DC ಕರಿತೀನಿ, ನಾನು ಕಮಿಷನರ್ ಕರಿತೀನಿ ಅನ್ನೋದಕ್ಕಿಂತ ಈ ಭಾಗದಲ್ಲೇ ಯಾವ್ದೋ ಒಂದು ಮಗು ಓದಿ KS IAS ಮಾಡಿದ್ರೆ ಆ ಮಗುನ್ ಕರೀರಿ ಅನ್ನೋಂಥ ವಾತಾವರಣ ನಿರ್ಮಾಣ ಆಗ್ಬೇಕು. ಅದ್ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಮಕ್ಕಳ ಎಜುಕೇಶನ್ ಬಗ್ಗೆ ಫೋಕಸ್ ಮಾಡದಂತ ಸಂದರ್ಭದಲ್ಲಿ ಮಾತ್ರ. ಈಗ ಸರ್ಕಾರ ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿರುತ್ತೆ ಮಕ್ಕಳಿಗೆ ಓದಿಸಿ ಅಂತ. ಆ ಕಾರ್ಯಕ್ರಮಗಳು ಉಪಯೋಗ ಪಡ್ಕೊಳ್ಳುವಂತ ಶಕ್ತಿ ಮಕ್ಕಳಿಗೆ ಇರಲ್ಲ. ಅದನ್ನ ಪೋಷಕರು ಆ ಶಕ್ತಿಯನ್ನು ತುಂಬಬೇಕಾಗತ್ತೆ. ಅದನ್ನ ಫೋಕಸ್ ಮಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಗಾಂಜಾ ಸೇವನೆ ಮಾಡುವಂತವ್ರು, ಅಲ್ಲಿ ರೌಡಿಸಮ್ ಮಾಡೋರು, ಗುಂಡಾಗಿರಿ ಮಾಡೋರು, ಪುಂಡ್ರು, ಇಂಥವ್ರಿಗೆಲ್ಲ ನೀವು ನಿಮ್ಮ ಏರಿಯಾದಲ್ಲಿ ನೀವೇ ಹಿರಿಯರು ಯಾರಿರ್ತೀರ ಅವರೇ ಇಳಿದು ಬುದ್ಧಿ ಹೇಳ್ಬೇಕು.
ನಮ್ಮ ಏರಿಯಾದಲ್ಲಿ ಯಾರಾದ್ರೂ ಈ ಮಸೀದಿ ಸುತ್ತ ಇಲ್ಲಾದ್ರೂ ಒಂದು 5 ಜನ ನಿಂತಿದ್ದಾರೆ ಅಂತಂದ್ರೆ ಅವ್ರು ಕರೆದು ಹೋಗಿದ್ದಾರೆ, ಇಲ್ಲಿ ನಿಂತ್ಕೊಳ್ಳೋದು ಬೇಡ, ಹೊರಗಡೆ ಹೋಗ್ಬೇಕು ಅನ್ನೋ ವಾತಾವರಣ ನಿರ್ಮಾಣ ಆಗಬೇಕು. ಈ ಸಿದ್ದಾರೂಢಾಚಾರ್ಯ ದೇವಸ್ಥಾನ ಇರ್ಬೋದು, ಅಥವಾ ಬೇರೆ ಯಾವ್ದೋ ಲೇಔಟ್ಗಳು ಇರ್ಬೋದು, ಯಾವ್ದೋ ಬೀಡಾಸ್ಟಲ್ ಇರ್ಬೋದು, ಬಾರ್ ಇರ್ಬೋದು, ಅಲ್ಲೊಂದು 10 ಜನ ನಿಂತ್ಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುವಂತ ವಾತಾವರಣ ಪೊಲೀಸ್ ಓಡಾಡಿದ್ರೆ ಅಷ್ಟೇ ಆಗಲ್ಲ. ನೀವು ಲೋಕಲ್ ಜನ ಇರ್ತೀರಿ, ಎಲ್ಲ ಹಿಂದೂ ಇದೀರಿ, ಮುಸ್ಲಿಂ ಇದೀರಿ, ಕ್ರಿಶ್ಚಿಯನ್ ಇದೀರಿ, ಎಲ್ಲಾ ಕಮ್ಯುನಿಟಿ ಅವ್ರು 4 ಜನ ಹೋಗ್ಬಿಟ್ಟು ಒಂದು 10-20 ಜನ ಯಾಕೆ ಇಲ್ಲಿ ನಿಂತಿದ್ದೀರಿ ಅಂತ ದಬಾಯಿಸಿ. ಅದೇ ರೀತಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡ್ಬೇಕಾದ್ರೆ ಅಂತವ್ರನ್ನ ಹಿಡಿದು ಪ್ರಶ್ನಿಸಿ, ಯಾವ ಏರಿಯಾ ನೀನು ಇಲ್ಲಿ ಯಾಕೆ ಓಡಾಡಕತ್ತೀಯ ಅಂತ. ಈ ಮೊನ್ನೆ ನಮ್ಮಲ್ಲಿ ಒಬ್ಬ ಅಫೆನ್ಸ್ ಮಾಡ್ದ, ಒಂದ್ ಮಗುಗೆ ಅತ್ಯಾಚಾರ ಮಾಡ್ಬಿಟ್ಟು ಕೊಲೆ ಮಾಡದಂತ ಪ್ರಕರಣ ಆಯ್ತು, ಗೊತ್ತಲ್ಲ ಎಲ್ಲರಿಗೂ. ಸೊ ಅವಾಗ ಅವ್ನು ಬಹಳಷ್ಟು ದಿನ ಈ ಏರಿಯಾದಲ್ಲಿ ಓಡಾಡಿದ್ದಾನೆ. ಈ ಶ್ರೇಯ ಕಾಲೋನಿ ಅನ್ನೋ ಒಂದು ಏರಿಯಾದಲ್ಲಿ ಸ್ವಲ್ಪ ಅಸಹ್ಯಕರ ರೀತಿಯಲ್ಲಿ ನಡ್ಕೋತಿದ್ದ ಅಂತ ಲೋಕಲ್ ಜನ ಬೈದ್ ಕಳಿಸಿದ್ದಾರೆ. ಅದು ಅಶೋಕ್ ನಗರದಲ್ಲಿ ಆಗಿತ್ತು, ಇಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಬಿಡಿಸೋದು ಆಗ್ಬೋದಿತ್ತು. ಸೊ ಹಂಗಾಗಿ ಆಗಲ್ಲ ಅಂತಂದಿಲ್ಲ, ಅಲ್ಲಾಗಿದೆ. ನಾಳೆ ದಿನ ನಿಮ್ ಪಕ್ಕದ ಏರಿಯಾಗೆ ಬರುತ್ತೆ, ಪಕ್ಕದ ಕಾಲೋನಿ ಬರುತ್ತೆ, ಪಕ್ಕದ ಮನೆಗೆ ಬರುತ್ತೆ, ನಾಳೆ ನಿಮ್ ಮನೆಗೆ ಈ ತರ ಕೃತ್ಯಗಳಾಗುವಂತ ಸಾಧ್ಯತೆ ಇರುತ್ತೆ. ಹಂಗಾಗಿ ಪ್ರತಿಯೊಬ್ಬರು ಎಚ್ಚರವಾಗಿರ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಏನಿದೆ ಬಹಳ ಶ್ರೇಷ್ಠವಾದ ಒಂದು ಶಕ್ತಿ ಕೇಂದ್ರ ಇದು. ಸಿದ್ದಾರೂಢಾಚಾರ್ಯ ಇರ್ಬೋದು, ಶಿಶುನಾಳ್ ಶರೀಫ್ ಇರ್ಬೋದು, ಅದೇ ರೀತಿ ದಾರಾ ಬೇಂದ್ರಾಚಾರ್ಯ ಇರ್ಬೋದು. ನಮ್ಮ ಕರ್ನಾಟಕಕ್ಕೆ ಇಲ್ಲಿವರೆಗೂ 8 ಜ್ಞಾನಪೀಠ ಪ್ರಶಸ್ತಿ ಬಂದ್ರೆ ಅದ್ರಲ್ಲಿ 4 ನಮ್ಮ ಧಾರವಾಡ ಜಿಲ್ಲೆಯಿಂದ ಬಂದಿದೆ. ಅಷ್ಟು ಶ್ರೇಷ್ಠವಾದ ನೆಲ ಇದೆ. ನಾನು ಬಹಳಷ್ಟು ಸರಿ ಹೇಳ್ತೀನಿ, ಹುಬ್ಳಿ ಧಾರವಾಡದ ಬಂದಿದೆ, ಏನು ಕಿಮ್ಮತ್ತಿದೆ ಅಂತ ಇಲ್ಲಿ